ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿನ್ನೆ BBL ಮ್ಯಾಚ್ ಇತ್ತು. ಸಿಡ್ನಿ ಥಂಡರ್ಸ್ ವರ್ಸಸ್ ಹೋಬರ್ಟ್ ಹರಿಕೇನ್ಸ್. ಇದರಲ್ಲಿ ಸಿಡ್ನಿ ಥಂಡರ್ಸ್ ಅವರು 164 ರನ್ಗಳಿಗೆ 6 ವಿಕೆಟ್ ಕಳೆದುಕೊಂಡು 20 ಓವರ್ ಕಂಪ್ಲೀಟ್ ಆಗಿತ್ತು. ಅದರಲ್ಲಿ ಚೇಸ್ ಮಾಡಿದ್ದು ಹೋಬರ್ಟ್ ಹರಿಕೇನ್ಸ್ ಅವರು. ಅದರಲ್ಲಿ ಟೀಮ್ ಡೇವಿಡ್ ಅವರು ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದರು ಗುರು. ಇದು ಒಂದೇ ಮ್ಯಾಚ್ ಅಲ್ಲ, ಮೊನ್ನೆ ಒಂದು ಮ್ಯಾಚ್ ಕೂಡ ಸಖತ್ತಾಗಿ ಆಡಿದ್ರು. ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾ ಬಂದಿದ್ದಾರೆ ಮಾತ್ರ ಟೀಮ್ ಡೇವಿಡ್ ಅವರು. ಹಾಗೆ ಹೇಳೋದಕ್ಕೆ ಹೋದ್ರೆ ಹೋಬರ್ಟ್ ಹರಿಕೇನ್ಸ್ ಅಲ್ಲಿ ನಿನ್ನೆ MON ಅವರು 13 ರನ್ಗೆ ಔಟ್ ಆಗಿದ್ರು. ಆದ್ರೆ ಮ್ಯಾಥ್ಯೂ ವೇಡ್ ಅವರು ಕೂಡ 13 ರನ್ಗೆ ಔಟ್ ಆಗಿದ್ರು. ಹಾಗೂ ಕೊನೆಯಲ್ಲಿ ಬಂದ ಟೀಮ್ ಡೇವಿಡ್ ಅವರು ಒಂದೊಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟು ಟೀಮ್ ನ ಗೆಲ್ಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೇಕು. ಅದು ಕೂಡ 16.5 ಓವರ್ಗಳಲ್ಲಿ. ಇನ್ನು 20 ಓವರ್ ಕೂಡ ಕಂಪ್ಲೀಟ್ ಆಗಿರ್ಲಿಲ್ಲ. ಎಷ್ಟಪ್ಪ ಅಂತ ಹೇಳಿದ್ರೆ ಬರೀ ಆಡಿದಂತ 38 ಬಾಲ್ಗಳಿಗೆ 68 ರನ್ ಗುರು. ಒಂದೊಳ್ಳೆ ಬ್ಯಾಟಿಂಗ್ ನ ಮಾಡಿದ್ದಾರೆ ಟೀಮ್ ಡೇವಿಡ್ ಅವರು. 178 ಸ್ಟ್ರೈಕ್ ರೇಟ್ ನಲ್ಲಿ ಆಡಿದ್ದಾರೆ ಗುರು. ಇದು RCB ಒಳ್ಳೆ ಅಡ್ವಾಂಟೇಜ್ ಗುರು. RCB ಅವರು ಟೀಮ್ ಡೇವಿಡ್ ನ ತಾಂಡಿದ್ದು ಒಂದು ಒಳ್ಳೆ ಪರ್ಚೇಸ್ ಅಂತಾನೆ ಹೇಳ್ಬೋದು. ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾ ಬಂದಿದ್ದಾರೆ. RCB ಅಲ್ಲೂ ಇದೇ ತರ ಪರ್ಫಾರ್ಮೆನ್ಸ್ ನ ಕೊಡ್ತಾ ಬಂದ್ರೆ ಈ ಸದಿ ಕಪ್ ನಮ್ದೇ ಅಂತಾನೆ ಹೇಳ್ಬೋದು. ಇದರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಾಮೆಂಟ್ ಅಲ್ಲಿ ತಿಳಿಸಿ. ಹಾಗೂ ವಿಡಿಯೋಗೊಂದು ಲೈಕ್ ನ ಮಾಡೋದನ್ನ ಮರಿಬೇಡಿ.